ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಉತ್ತಮ ಹಾಗೂ ವಿವಿಧ ಬ್ರ್ಯಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್, MSY ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು, UPVC ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ. JSW ಡ್ಯೂರೋಸ್ಟ್ರಾಂಗ್ ಮೆಶ್, SK ಸೂಪರ್ TMT, ಅಪೋಲೋ TMT, ಗೋಪಾಲ್ ಮತ್ತು ಟಾಟಾ TMT ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್, ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್, ಎಲಾಂಗಲ್, ಸಿ ಚಾನಲ್, ಸ್ಕ್ವೇರ್ ರಾಡ್, ಬೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್ JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ. ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್, ಟಾಟಾ ನಾಟೆಡ್ ಮೆಶ್, ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. YT 9992600788, ನರೇಂದ್ರ 9663388190 ಮತ್ತು ಪ್ರಸಾದ್ 8867673682. KSRTC ಬಸ್ ಸ್ಟೇರಿಂಗ್ ಲಾಕ್, ಭಾರೀ ಅನಾಹುತ ತಪ್ಪಿಸಿದ ಚಾಲಕ. KSRTC ಬಸ್ನ ಸ್ಟೇರಿಂಗ್ ವೀಲ್ ಲಾಕ್ ಆಗಿ ಅಪಘಾತ ಸಂಭವಿಸಿದ್ದು, ಚಾಲಕ ಎಚ್ಚೆತ್ತುಕೊಂಡು ಆಗಬಹುದಾದ ಭಾರೀ ಅನಾಹುತವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿರುವ ಘಟನೆ ಶುಕ್ರವಾರ ಸಂಜೆ ಸುಮಾರು 4:20 ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಕತ್ತರಗುಪ್ಪೆ ಗ್ರಾಮದ ರಸ್ತೆಯಲ್ಲಿ ನಡೆದಿದೆ. ಚಾಂಡ್ರಹಳ್ಳಿ ಕತ್ತರಗುಪ್ಪೆ ರಸ್ತೆಯ ಕಾಮಗಾರಿ ನಡೆಯುತ್ತಿದ್ದು, ರಸ್ತೆ ಪಕ್ಕದಲ್ಲಿ ಹಾಕಿದ ಮಣ್ಣಿನ ಗುಂಡಿಯ ಮೇಲೆ ಬಸ್ ಹತ್ತಿಸಿದ ಪರಿಣಾಮ ಆಗಬಹುದಾದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಇನ್ನು ಚಾಲಕ ಮತ್ತು ಬಸ್ಸಿನಲ್ಲಿದ್ದ ಕೆಲವು ಶಾಲಾ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಿದ್ದು, ಎಲ್ಲರೂ ಅವಘಡದಿಂದ ಪಾರಾಗಿ ನಿಟ್ಟುಸಿರು ಬಿಡುವಂತಾಗಿದೆ. ಶಿಡ್ಲಘಟ್ಟ KSRTC ಘಟಕಕ್ಕೆ ಸೇರಿದ ಬಸ್ ಶಿಡ್ಲಘಟ್ಟ ಕುಂದಲ್ಗುರ್ಗಿ ಮಾರ್ಗವಾಗಿ ಚಿಂತಾಮಣಿಗೆ ಹಾಗೂ ಶಿಡ್ಲಘಟ್ಟ ಪಲಿಚೇರು ಮಾರ್ಗದಲ್ಲಿ ಸಂಚರಿಸುವ ಬಸ್ ಶುಕ್ರವಾರದಂದು ಶಿಡ್ಲಘಟ್ಟದಿಂದ ಚಿಂತಾಮಣಿಗೆ ಬಂದು, ಚಿಂತಾಮಣಿಯಿಂದ ವಾಪಸ್ ಕುಂದಲಗುರ್ಗಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಚಾಂಡ್ರಹಳ್ಳಿ ಕತ್ತರಗುಪ್ಪೆ ರಸ್ತೆಯ ಮಧ್ಯದಲ್ಲಿ ಬಸ್ನ ಸ್ಟೇರಿಂಗ್ ವೀಲ್ ಲಾಕ್ ಆದ ಪರಿಣಾಮ ಬಸ್ನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದ ಗುಂಡಿಗೆ ಎಳೆದುಕೊಂಡು ಹೋಗಿ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆಯುತ್ತಿರುವುದನ್ನು ಕಂಡ ಚಾಲಕ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗದಂತೆ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಇನ್ನು ಅಪಘಾತದ ನಂತರ ಸದರಿ ಬಸ್ನಲ್ಲಿದ್ದ ಶಾಲಾ ಮಕ್ಕಳು ಮತ್ತು ಇತರೆ ಪ್ರಯಾಣಿಕರನ್ನು ಅದೇ ದಾರಿಯಲ್ಲಿ ಬಂದ ಇತರೆ ವಾಹನಗಳಲ್ಲಿ ಅವರನ್ನು ಕಳಿಸಿಕೊಡುವಲ್ಲಿ ಸಮೀಪದ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ.